ತಂದೆ ನಿನ್ನ ಹತ್ರ ಇಲ್ಲದೆ ಇನ್ನು ಯಾರ ಹತ್ರ ಕೇಳ್ಕೊಳ್ಳಪ್ಪ ನಾಗಪ್ಪ. ನನ್ನ ಮಗಳು ನೀನೇ ಕಾಪಾಡಪ್ಪ. ಅಯ್ಯೋ ಭಗವಂತ, ನಾನು ನಿನ್ನ ಉತ್ತಕ್ಕ ಎಲ್ಲ ರೆಡಿ ಮಾಡಿ ನನ್ನ ಮಗಳನ್ನ ಕರ್ಕೊಂಬಂದು ಮಲಗಿಸೀನಿ. ನನ್ನ ಮಗಳು ಸರಿ ಹೋಗುವಂಗೆ ಮಾಡ ಭಗವಂತ. ಅಯ್ಯೋ ನಾಗಪ್ಪ, ಇದೇನೇ ನಾಗಿ ಹಿಂಗ ನಾಗಮ್ಮ ಹಿಂಗ ಮಗಳಿಗೋಸ್ಕರ ಹಿಂಗ್ ಬೇಡ್ಕಂತಿದ್ದೀವಿ ಅವ್ರ ಹತ್ರ. ಬೇಡ್ಕ ಇವಾಗಾರು ಒಳ್ಳೆ ಬುದ್ಧಿ ಬಂದಿರ್ಬೇಕಲ್ಲ. ಸರ್ಕತ್ತ ತಟ್ಟೆ ಇಟ್ಬಿಟ್ಟು ನಾವು ಉತ್ತಕ್ಕ ಹಾಳೆರ್ದು ಹೋಗ್ತೀವಿ. ಇದು ಮಣ್ಣಂದು ಇದ್ದದೆಲ್ಲ ಉತ್ತ ಇದು ನಾವು ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಇಲ್ಲಿ ಇಟ್ಟು ಹೋಗ್ತೀವಿ. ಸರ್ಕತ್ತ. ಓ ಲಕ್ಷ್ಮಿ, ನೀನು ಬಂದೇನ? ಕಣೆ, ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ಟೈತಲ್ಲ. ಎಲ್ಲರೂ ಹಂಗಂದ್ರು. ನಾಗಪ್ಪನ ಹತ್ರ ಪೂಜೆ ಮಾಡಿ ಕೇಳ್ಕ ಒಳ್ಳೇದಾದರೂ ಆಗುತ್ತೆ ಅಂತೇಳಿ. ನಾಗಪ್ಪ ಕಂಡ್ಬಿಟ್ರೆ ಸಾಕಪ್ಪು. ಭಗವಂತ ನೀನೇ ಕಾಪಾಡಪ್ಪ. ಊರೆಂಗುಸ್ರೆಲ್ಲ ಬಂದಾರ. ಸರ್ಕತ್ತದ ಆ ಕಡೆ ಮಲಗಿಸು. ಏನಾಗಕ್ಕಿಲ್ಲ. ತಾಯಿ ಅದ್ ನಾಗಪ್ಪ ನಾಗಮ್ಮ ಒಳ್ಳೇದ್ ಮಾಡೇ ಮಾಡ್ತಾರ. ಮಲಗಸ ಕಡಕ ಬೇಡ್ಕಂತಿದ್ಯಲ್ಲ ಒಳ್ಳೇದಾಗುತ್ತೆ. ಮಲಗಸ ಕಡಕ. ಏನೇ ಲಕ್ಷ್ಮಿ ಮತ್ತೆ ಸುಧಾ ಇಬ್ರು ಚಲೋ ಸೀರೆ ಉಟ್ಕೊ ಬರ್ಬೇಕು ತಾನೆ. ನಾಗಪ್ಪಂಗೆ ಹಾಲು ಬಿಡಕ್ಕೆ ಬಂದಿರಿ. ಹಿಂಗೆ ಬರೋದು ಒಳ್ಳೆ ಗಬ್ಬೀರ್ ಬಂದಂಗೆ ಬಂದಿರವ. ಯಾವತ್ತವೇ ದೇವ್ರಿಗೆ ಹಾಲು ಬಿಡಕ್ಕೆ ಬಂದಾಗ ಸೀರೆ ಚಲೋ ಉಟ್ಕೊ ಬರ್ಬೇಕು ಕಣೆ. ನಾಗಪ್ಪಂಗೆ ಹಾಲು ಹಾಕಕ್ಕೆ ಬಂದಿಯ ತಾನೆ. ಹಾಕ್ಬಿಟ್ಟು ತೆಪ್ಪಗೆ ಹೋಗೋದು ಕಲ್ತ್ಕ. ನಾ ಚಲೋದಾರು ಉಟ್ಕೊಂಬತ್ತೀವಿ. ಹಂಗೆ ಯಾರು ಬರ್ತೀವಿ, ಬಿಚ್ಕಂದಾರು ಬರ್ತೀವಿ, ಬಿಟ್ಕಂದಾರು ಬರ್ತೀವಿ, ಇಕ್ಕಂದಾರು ಬರ್ತೀವಿ. ನಿನ್ಗೆ ಹಾಕ್ಬೇಕು. ನೀವು ಉಟ್ಕೊಂಬಂದಿತ್ತಾನೆ, ನೆಲ್ಕ ಬಂದಿತ್ತಾನೆ ನೆನ್ನಲ್ಲಿ. ಅದನ್ನ ಬಿಟ್ಟು ಮಂದಿಗೆ ಹೇಳ್ತಿ. ಇಲ್ದಿರದೆಲ್ಲ ನಾಟಕ ಮಾಡಿ ಅಂದ್ರೆ ನೋಡು ಪರಿಣಾಮ ಇಟ್ಕಿರಕ್ಕಿಲ್ಲ. ಒದ್ದ ಕುಂದ್ರಿಸ್ಬಿಡ್ತೀನಿ ಲೌಡಿ ನಿನ್ನ. ದೇವಸ್ಥಾನಕ್ಕೆ ಬಂದು ತಾವು ಜಾಗಿಗ್ಲ ಮಾಡಿ ಅಂದ್ರೆ ಬಂದು ಹಾಲು ಹಾಕ್ಬಿಟ್ಟು ತೆಪ್ಪಗೆ ಹೋಗು. ಉಟ್ಕೊಂಡಿತ್ತಾನೆ ನಿಂದನ್ ಬಿಟ್ಕೋಸಿ ತೋರ್ಸಕ್ಕೆ ಬಂದಿ ಇವಾಗ. ಹೌದು ಕನಕ ಸುಧಕ್ಕ. ನೋಡ ನಾವು ಗ್ಯಾಮೆಗೆ ಇರೋವ ನಿಂತರ ಕುತ್ಕೊಂಡು ಸೋಕಿ ಮಾಡೋರಲ್ಲ. ನಿನ್ನ ಹತ್ರ ಹೇಳು. ಫೋನಾಗ ಅದ್ರಾಗ ಇದ್ರಾಗ ತಕ್ಕಂದು ಉಟ್ಕಂತಿ. ನಮ್ಗಂತ ಬುದ್ಧಿ ಇಲ್ಲ ಕವೋ. ನಮ್ಗ ನಮ್ಮ ಮಕ್ಳು ಉಡ್ಸ್ಬೇಕು, ನನ್ನ ಮಕ್ಳು ಮಾಡ್ಬೇಕು ಅನ್ನೋದಿರೋದು. ನಾನು ಉಟ್ಕೊಂಡ್ರೆ ಪರವಾಗಿಲ್ಲ, ನನ್ನ ಮಕ್ಳು ಚಲೋ ಸೀರೆ ಉಡಿಸ್ತೀನಿ. ನಾವು ದೇವ್ರ ಮಾಡಕ್ಕ ಇಂಥದ್ದು ಸಾಕು ನಮ್ಗ. ನಾನೇನು ಭಗವಂತನ ಹತ್ರ ಕೇಳ್ಕೊಂಡಿಲ್ಲ. ನಮ್ಗೆ ಅಂತದೇ ಇಡಪ್ಪ ಇಂಥದೇ ಇಡಪ್ಪ. ನಾನು ಅಂತ ಬಟ್ಟೆ ಹಾಕ್ಬತ್ತೀನಿ, ಇಂಥ ಬಟ್ಟೆ ಹಾಕಬತ್ತೀನಿ. ನಂಗೆ ಹಂಗ ಹಿಂಗ ಅಂತ ಬಂದಿಲ್ಲ. ಇದ್ರಾಗ ಕಾಲ ಕಳ್ಕೊಂಡು ಹೋಗ್ಬೇಕು. ದೇವ್ರು ಕೊಟ್ಟಿ ಸಾಕು. ಹೌದು ಕಣ, ನಾನು ಹೊಲಕ್ಕೋಗಿ ಗ್ಯಾಮೆಗೆ ಇದೇ ಇಲ್ಲ. ನಾನು ಗೈದಿದ್ದು ನೀವೆಲ್ಲ ನೋಡೇ ಇಲ್ಲ. ನಾನು ಹೊಸಿ ಗ್ಯಾಮೆಗೆ ಐತೀನಿ. ನನ್ನ ಥರನೇ ಗ್ಯಾಮೆಗೆ ಇರಿ ನೀವು. ನನಗಂತೂ ಆ ಕೆಲಸ ಮಾಡಿ ಸುಸ್ತಾಗ್ಬಿಡುತ್ತೆ. ಅಷ್ಟು ಮಟ್ಟ ಮಾಡ್ತೀನಿ ಗೊತ್ತೇನ. ಇಲ್ದಿರೋದೆಲ್ಲ ಮಾತಾಡ್ತೀರಿ ಕಣ್ರವಿ ನೀವು. ಯವ್ವ ತಾಯಿ, ನೀನು ಗೇಯದ ನಾನು ನೋಡಿವ್ನಿ. ಹಾಲು ಬಿಟ್ಬಿಟ್ಟು ನಾವು ತೆಪ್ಪಗೆ ಹೋಗ್ಬೇಕು. ನೀನು ಬಿಡು. ನಾವೇನು ಬೇಡ ಅಂತ ಅಂದಿಲ್ಲ. ನೀನು ಹಾಲು ಬಿಟ್ಬಿಟ್ಟು ಹೋಗು. ಅದನ್ನ ಬಿಟ್ಟು ನಿನ್ನ ಸೀರೆ ನಿನ್ನ ಅಂದ ನಿನ್ನ ಚಂದ ನೋಡಕ್ ಬಂದಿಲ್ಲ ನಾವು. ನಾಗಪ್ಪಂಗ ಹಾಲು ಎರ್ದು ನಮ್ದು ಏನು ಮಾಡ್ಕೊಂಡ್ ಬಂದೀವಿ. ತಿಂಡಿಗಳು ಅವು ಎಲ್ಲ ಇದು ಉಂಡೆಗಳು ಇಟ್ಟು ಅಂತ ಬಂದಿರೋದು. ನನಗೆ ನೀನು ರೆಡಿ ಆಗಾರು ಬಾ, ಹಂಗೆ ಯಾರು ಬಾ ನಂಗೆ ಕೇಳ್ತಿ. ಚಲೋ ಸೀರೆ ನಿಮ್ಗಿಲ್ವಾ ಅಂತ ನನ್ನ ಕೇಳ್ತಿ. ನಮ್ಮ ಇಷ್ಟ ಬಂದು ನಾವು ಉಟ್ಕೊಂಡಿವಪ್ಪ. ಏನಾರು ಬಿಟ್ಕೊಂಡ್ ಬಂದಿದ್ರೆ ಮಾತಾಡ್ಬೇಕು. ನೀನು ಯಾಕೆ ಬಿಟ್ಕೊ ಬಂದಿ ಅಂತೇಳಿ. ಉಟ್ಕೊಂಡ್ ಬಂದಿವಿ ತಾನೆ ತೆಪ್ಪಗೆ ನಿಂದ್ರ. ಯವ ಇಲ್ಲಿ ಹಾಲು ಹಾಕ್ಬಿಟ್ಟು ಹೋಗು ಅಂತ ಬಂದಲ್ಲ. ನನ್ನ ತಕೊಂಡು ನಾನೇ ಮಾಡ್ಕೋಬೇಕು. ತಾಯಿರ ನೋಡ್ರಿ ಯಾವ ಥರ ಮಾತಾಡ್ತೀರಿ. ನೀವು ಯಾಕಲ್ರವ ನಾವು ಬೇರೆ ಉತ್ತರ ತಕ ಹೋಗಿ ಪೂಜೆ ಮಾಡ ಹಾಕ್ತೀರಿ. ನೋಡಿದ್ರೆ ಹೆಂಗೈತಿ ಮಾತು. ಯವ್ವ ಏನಂತ ಬಿಟ್ಬಿಟ್ಟವಳ. ಏನಾಗಿ ದರಿದ್ರ. ನೋಡು, ದೇವರು ನೆಮ್ಮದಿಯಾಗಿ ಮಾಡ್ಕೊಬಿಡಕ್ಕಿಲ್ಲ. ಏನ್ ಮಾತಾಡುತ್ತೆ ಏನ್ ಬಿಡುತ್ತಾ ಅರ್ಥ ಇಲ್ಲ ಬಿಡುಲ್ಲ. ತನ್ನಿಷ್ಟ ಬಂದಂಗ ಮಾತಾಡುತ್ತಾ. ಯವ್ವ ನಾಗಪ್ಪ ನೀನೇ ಕಾಪಾಡಪ್ಪ. ಎಲ್ಲಾರ್ಗೂ ಒಳ್ಳೇದ್ ಮಾಡಪ್ಪ. ಇಂಥ ಕೆಟ್ಟವ್ರಿಗೂ ಒಳ್ಳೇದ್ ಮಾಡಪ್ಪ. ನಮಗೂ ಒಳ್ಳೇದ್ ಮಾಡಪ್ಪ. ಇಡೀ ಜನಕ್ಕೆ, ಇಡೀ ನಮ್ಮ ಕರ್ನಾಟಕ ಜನತೆಗೆ, ಇಡೀ ದೇಶಕ್ಕೆ ಒಳ್ಳೇದ್ ಮಾಡಪ್ಪ. ನಮ್ಮ ಜನಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಅಲ್ಲ ಕಣೆ ಲಕ್ಷ್ಮಿ, ಈ ಪೂಜೆ ಮಾಡಿ ಎಲ್ಲ ಮಾಡಿವನೆಲ್ಲ. ಆದ್ರೂ ಆ ತಾಯಿ ನನ್ನ ಮಗಳನ್ನ ಬದುಕಿಸಿಲ್ವಲ್ಲ. ಇನ್ನು ಏನೇ ಮಾಡೋದು, ಇನ್ನು ಏನು ಮಾಡ್ಬೇಕು ಹೇಳಿ. ಒಂಚೂರು ನಾ ಮಾಡ್ತೀನಿ. ನನ್ನ ಮಗಳು ಮಾತ್ರ ಉಳಿಬೇಕು ಕಣೆ, ಅಷ್ಟೇ ಕಣೆ. ಏನಾಗಮ್ಮ, ಭಗವಂತನ ಹತ್ರ ಕೇಳ್ಕ. ನಾಗಪ್ಪ ನಿಂದೆ ಎಲ್ಲ ದಯ ಕಣಪ್ಪ. ನನ್ನ ಮಗಳನ್ನ ಉಳಿಸ್ಕೊಡಪ್ಪ. ಏನೋ ತರಿದಂಗೆ ಅರ್ಧನ ತಪ್ಪು ಮಾಡ್ಬಿಟ್ಟೈತಿ. ನಾವು ಮಾಡಿ ತಪ್ಪ ಹೆಣ್ಮಗಿಗೆ ಕಳ್ಕ ಬಡಕಪ್ಪ ಅಂದ್ಬಿಟ್ಟು ಆ ಭಗವಂತನ ಕೇಳ್ಕ. ಡಾಕ್ಟ್ರದೆಲ್ಲ ನೋಡಿ ಅಂದ್ಮ್ಯಾಗ ಇಲ್ಲಿ ನಾಗಮ್ಮ ತಾಯಿನೂ ಒಂದ್ಸರಿ ಕೇಳ್ಕ. ಇವತ್ತು ನಾಗರ ಪಂಚಮಿ ಐತಲ್ಲ, ಕೊಟ್ಟರು ಕೊಡ್ಬೋದೇನು, ಒಳ್ಳೇದಾದರೂ ಆಗ್ಬೋದೇನು. ಇವತ್ತು ಒಳ್ಳೇದಾಗುತ್ತಮ್ಮ ಕೇಳ್ಕ. ಅಪ್ಪ ತಂದೆ ನಾಗಪ್ಪ, ನನ್ನ ಮಗಳಿಗೆ ಒಳ್ಳೇದಾಗಂಗೆ ಮಾಡಪ್ಪ. ನನ್ನ ಕಣ್ಣೀರು ನಿಲ್ಸಾಗ ಮಾಡಪ್ಪ. ಅಯ್ಯೋ ಭಗವಂತ, ನನ್ನ ಮಗಳನ್ನ ನೀನು ಹತ್ರ ಕರ್ಕೊಂಬಂದು ಮಲಗಿಸಿವನಪ್ಪ. ನಾಗಮ್ಮ ತಾಯಿ ನೀನೇ ಕಾಪಾಡಮ್ಮ. ನನ್ನ ಮಗಳಿಗೆ ಒಳ್ಳೇದಾಗಂಗೆ ಮಾಡಮ್ಮ. ಏನೋ ನಾನು ಮಾಡ್ರೆ ತಪ್ಪಕ ನನ್ನ ಮಕ್ಳಿಗೆ ಶಿಕ್ಷೆ ಬೇಡಮ್ಮ. ನಾನು ಇನ್ನೊಂದ್ಕಿಂತ ಯಾರಿಗೂ ಸಾವು ಬಯಸಲ್ಲಮ್ಮ, ಯಾರಿಗೂ ಕೆಡ ಬಯಸಲ್ಲ ತಾಯಿ. ನನ್ನ ತಪ್ಪಾಯ್ತು ತಾಯಿ, ತಪ್ಪಾಯ್ತು. ಅಮ್ಮ ನಾನು ಬದುಕಿನಮ್ಮ. ಅಮ್ಮ ಅಯ್ಯೋ ಮಗಳೇ, ಕಣ್ಬಿಟ್ಬಿಟ್ಟತ್ತ ಮಗಳೇ. ಎತ್ಕೊಂಡ್ರವ ಕುಂದ್ರು. ಇಲ್ಲಿ ತಾಯಿಗೆ ನಮಸ್ಕಾರ ಮಾಡು. ಉತ್ತಪ್ಪಂಗ ನಮಸ್ಕಾರ ಮಾಡು. ಉತ್ತ ನಾಗದೇವತ, ನಿನ್ನ ನಾಗದೇವತೆ ನಾಗಪ್ಪ ನಿನ್ನ ಕಾಪಾಡಿದ್ರು ಕಣವೋ, ಕಾಪಾಡಿದ್ರು. ಊರು ಜನ ನಂಬಿರೋದು ಸುಳ್ಳಲ್ಲ ಕಣವೋ. ಯವ್ವೋ ಭಗವಂತ ಕಾಪಾಡ್ರಪ್ಪೋ, ನನ್ನ ಮಗಳನ್ನ ಕಾಪಾಡ್ಬಿಟ್ರಪ್ಪೋ. ಅಯ್ಯೋ ನನಗಂತೂ ಆಗ್ತಿರೋ ಖುಷಿಗೆ. ಯಪ್ಪ ಭಗವಂತ, ಇನ್ನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ತಂದೆ. ಯಾರಿಗೂ ಸಾವಂತ ಬಯಸೋದೇ ಇಲ್ಲ. ನಂದು ತಪ್ಪಾಯ್ತು ಕಣಪ್ಪ, ತಪ್ಪಾಯ್ತು. ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ರ ನಂಗೆ ಅಷ್ಟೇ ಸಾಕು ಕಣ್ ಭಗವಂತ. ಕೈ ಮುಗಿದು ಕೇಳ್ಕ. ಒಳ್ಳೇದು ಮಾಡೈತಿ. ನಮ್ಮ ತಾಯಿ ಮಾಡೋದು ಒಳ್ಳೇದು ಮಾಡೈತಿ. ನಾಗಪ್ಪ ನಾಗವನು ಕೇಳ್ಕ. ಇನ್ನೊಂದ್ಕಿತ ನಮ್ಮ ಅಪ್ಪ ನಮ್ಮವ್ವ ಯಾರಿಗೂ ಹಿಂಗೆ ಮಾಡೋಕ್ಕಿಲ್ಲ ಅಂತ ನಾನು ಉಳಿಸಿದ್ಕ ಧನ್ಯವಾದಗಳು ಅಂತ ಕೇಳ್ಕ. ನೋಡ್ದ ಸುಧಕ್ಕ, ದೇವ್ರಿಗೆ ಧನ್ಯವಾದಗಳು ತಿಳ್ಸಕತ್ತಾಳ. ಏನೋ ಕಷ್ಟ ಅಂತ ದೇವ್ರು ಮಾಡಿದ್ರೆ ನೋಡ ಧನ್ಯವಾದಗಳು ಅಂತ ಕೇಳಕ. ಏನ್ ಮಾಡ್ತಿ, ಎಲ್ಲ ಓದ್ಬಿಟ್ಟವ ಗಂಡ ಕೊಟ್ಟಿರ್ತಾನ ಹಂಗ್ ಮಾಡಿ ಹಿಂಗ್ ಮಾಡು ಅಂತೇಳಿ ಅದೇ ಇಲ್ಲೂ ಮಾತಾಡ್ತಾರಕ್ಕಂತಾಯಿ. ನಡಿ ನಾವು ಉತ್ತಕ್ಕ ಹಾಲೆರ್ದು ಹೋಗುವಂತ. ನಡಿಯ ತಾಯಿ ಕೈಯಾಗ ಎಷ್ಟೊತ್ತು ಅಂತ ಹಾಲು ಹಿಡ್ಕೊಳ್ಳೋದು. ನಡಿ ಇವತ್ತು ಬಂದಿದ್ದ ಕೆಲಸ ಮುಗಿಸ್ ಹೋಗುವಂತ. ಹಾಯ್ ವೀಕ್ಷಕರೇ, ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಎಲ್ಲಾರು ಉತ್ತಕ್ಕ ಹಾಲೆರೆಯಕ್ ಬಂದೀವ್ರಿ. ಇದು ನನ್ನ ಚೌತಿ ಇದ್ದಾಗ ಇರುತ್ತಾ. ನಿನ್ನೆ ಮನೆಯಾಗ ಹಾಲೆರ್ದಿರ್ತೀವಿ. ಇವತ್ತು ಉತ್ತಕ್ಕಲ್ಲಿ ಬಂದು ಹಾಲೆರ್ದು ಅದು ಮಣ್ಣಂದು ಏನ್ ಮಾಡಿರ್ತೀವಿ
ಎಳಿದಿಟ್ಟಿಲ್ರಿ ಮಣ್ಣದಿಟ್ಟು ಪೂಜೆ ಮಾಡಿರ್ತೀವಿ ಮಾಡಿ ಅದಕ್ಕೆ ಇವತ್ತು ತಗೊಂಬಂದು ಉತ್ತದತ್ತಾರದಿಟ್ಟು ಹಾಲೆರ್ದು ಹೋಗ್ತೀವ್ರಿ ಯಾರ್ಯಾರು ಈ ತರ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಞೂ ಕಣೆ ಇನ್ನು ನಮ್ಮ ಮನ್ಯಾಗ ಉಣ್ಣಕ್ಕಿಡ್ಬೇಕು. ನನ್ನ ಮಗರಾಜ ಸಹಿಸೋಕಿಲ್ಲ ನಡಿ ಅವ್ನಿಗೆ ಉಂಡೆ ಕೊಡ್ಬೇಕಂತ ಉಂಡೆ ಅನ್ಕೊಂಡು ಕೂತಾನ. ಇಲ್ಲಿರೋ ಸ್ವೀಟ್ ಎಲ್ಲ ತಗೊಂಡು ಹೋಗ್ತಾ ನುಂಗು ಬಿಡ್ತಾನೆ. ಅವನಿಗೆ ಬಿಡುದು ಅವನಿಗಂತೂ ಸ್ವೀಟ್ಗಳು ಅಂದರೆ ಭಾಳ ಇಷ್ಟ. ಅದಕ್ಕೆ ಜಗ್ಗಿ ಥರ ಮಾಡ್ಬಿಟ್ಟು 4-5 ಥರ ಹಾಕ್ಬಿಟ್ಟು ಹೋಮಂತೆ ಉಂಡೆಗಳು ಕೊಟ್ಟಿಲ್ಲ ಅಂದ್ರೆ ನನ್ನ ಮಗ ನಾನು ಇವತ್ತು ಬಿಡೋಕಿಲ್ಲ ಕಣ. ನಾಗಮ್ಮ ಬಾರಮ್ಮ ಬಡವರ ಮನೆಗೆ ನೀ ಬಾರಮ್ಮ ನಾಗಪ್ಪ ನಾಗಮ್ಮ ಬಡವರ ಮನೆಗೆ ನೀವು ಬಾರಮ್ಮ. ಅಲ್ಲ ಕಣೆ ಲಕ್ಷ್ಮಿ ಅವು ಕಂಡ್ರೆ ಎದ್ರುಕೊಂಡು ಹೊಡೈತಿ ಬಾರಮ್ಮ ನಾಗಪ್ಪ ನಾಗಮ್ಮ ಅಂತಿ ಎರಡು ಬಂದ್ಬಿಡ್ಬೇಕಣ್ಣ ನಿಮ್ಮ ಮಟ್ಟಿ ಹಾಕಿ ಇವತ್ತು ನಿನ್ನ ಕನ್ಸಾಗ ಬಂದ್ಬಿಡ್ಬೇಕು. ಇಂದು ಈಚೆ ಓಡ್ ಬಂದ್ಬಿಡ್ತೀಯಲ್ಲ ಯಾಕೋ ಸುಮ್ಕಿರಕ ಇದು ಹಾಲೆರಿಬೇಕು ಉತ್ತಕಂತ ನಾ ಬಂದ ಏನೋ ಹಾಡು ಯಾವ್ದು ಹೇಳಿವಲ್ಲ ಅಂದ್ಬಿಟ್ಟು ಹೇಳಿದ್ರ ನೀನೊಳ್ಳೆ ಯಾರ್ಯಾದ್ರು ಆವು ಅಂದ್ರೆ ಭಯ ತಾನೆ. ಯಾರ್ಯಾರು ಹಂಗೆ ನಿಂತ್ಕೊಂಡು ಕಡಿಯಪ್ಪ ನೀನು ಅಂತ ಕಡಿಸ್ಕೊಂತಾರೆ. ನಾಗಪ್ಪನ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಧರ್ಮ. ನಮ್ದು ಹಿಂದೂಗಳ ಸಂಸ್ಕೃತಿ ಅದಕ್ಕೆ ನಾವು ಮಾಡ್ತೀವಿ. ಅದನ್ನ ಬಿಟ್ಟು ಕಡಿಸ್ಕೊಳಕ್ಕಾಗುತ್ತೇನಾ? ನೀನೊಳ್ಳೆ ಸರಿಯಾಗಿ ಹೇಳ್ತೀವಿ ಬಿಡ. ಯವ್ವೋ ಅಳ್ಕೋ ಲಕ್ಷ್ಮಕ್ಕೋ ಉಂಡೆ ತಗೊಬರ್ರಿ ಉಂಡೆ ಜಗ್ಗಿ ಶೇಂಗಾ ಉಂಡೆ ಬೂರ್ಗಡ್ಲೆ ಉಂಡೆ ಮತ್ತೆ ಎಳ್ಳುಂಡೆ ಎಲ್ಲ ತಗೊಬರ್ರಿ ಏಟೋ ತಲೆ ನಿಂತ್ಕೊಂತೀರಿ ಇದು ಉತ್ತಕ್ಕ ಹಾಲೆ ಇರ್ಬಾರ್ದು ಈಟೊತ್ತು ಬೇಕೇನಾ ಬರ್ರಿ ಯವ್ವ ನನ್ನ ಮಗ ನೋಡುವ ಒಯ್ಕಂತವನೇ ಅವ್ನಿಗೆ ಶೇಂಗಾ ಉಂಡೆ ಇದ್ರ ಉಂಡೆ ಎಲ್ಲ ಬೇಕಂತ ಪಟ ಏರಿಯವ ತಾಯಿ ಏರಿ ತಗೋ ಹೋಮಂತ ಏರಿ ಬೇಗ ಇಲ್ಲ ಅಂದ್ರೆ ಸತ್ತ ಹೋಗ್ಬಿಡ್ತಾನೆ ನಾವು ಏರಿ. ಲಕ್ಷ್ಮಿ ಇವತ್ತು ನಮ್ಮ ಮನೆಯಾಗ ಏನು ನಾಗರ ಪಂಚಮಿಗೆ ಅಡುಗೆ ಏನಾರು ಮಾಡಿಸ್ತೀನಿ ಬರ್ರೆ. ಸುಧಾ ನೀನು ಬಾ. ನಮ್ಮ ಮನೆಯಾಗ ಇವತ್ತು ಉಂಡೆಗಳನ್ನ ಅನುಭವ ಮಾಡಿಸಿ ಇವಾಗ ಎಷ್ಟು ಗಂಟೆ 2 ಗಂಟೆ ಆಗದ ಮಧ್ಯಾಹ್ನ ಸಂಜೆ ಒಳಗೆ ಮಾಡ್ತೀನಿ ಬರ್ರಿ ಅಟ್ಟಿ ತಕ್ಕ. ಬೇಡ ಕಣಕ ನಮ್ಮ ಮನೆಯಾಗ ಅವು ಇಟ್ಗೇನು ಬರಿಲ್ಲ. ನಮ್ಮ ಮನೆಯಾಗ ಎಲ್ಲ ಐತಿ ನಾವು ಮಾಡ್ಕೊಂಡು ತಿಂತೀವಿ. ಹಬ್ಬಕ್ಕೊಂದಿನ ನಮ್ಮ ಮನೆಯಾಗ ತಿಂದಿಲ್ಲ ಅಂದ್ರೆ ಹೆಂಗ ಹೇಳು? ಈ ಮಗಳು ಹೆಂಗೋ ಹುಷಾರಾದ್ಲಲ್ಲ ಬಿಡತ್ತಾಯಿ ಒಳ್ಳೇದಾಲಿ ಹೆಂಗೋ ಖುಷಿಯಾಗಿರು. ಇನ್ಮ್ಯಾಗಾರುವ ಅವ್ರು ಇವರು ಸಾಯ್ಲಿ ಏನಾರ ಬಿಟ್ಬಿಡು. ಭಗವಂತ ಎಲ್ಲಾರ್ಗು ಒಳ್ಳೇದು ಮಾಡ್ತಾನೆ. ಯಾರ್ದು ಇರಲಿ ಏನಾರು ಕೇಳ್ಕೋಬೇಕಂತ ಆದ್ರೆ ಸಾವು ಮಾತ್ರ ಯಾರಿಗೂ ಭಾವಿಸ್ಬಾರ್ದಂತ. ನಾವು ಒಬ್ರಿಗೆ ಸಾವು ಬಯಸಿವಿ ಅಂದ್ರೆ ನಮ್ಗಿನ್ನ ಕೆಟ್ಟದಾಗುತ್ತಂತೆ. ಅದನ್ನ ಮಾತ್ರ ಬಯಸ್ಬಿಡತ್ತಂದೆ ತಾಯಿ. ಇಲ್ಲ ಕಣ್ ಲಕ್ಷ್ಮಿ ಯಾರಿಗೂ ಸಾವು ಬಯಸಕ್ಕಿಲ್ಲ. ಎಲ್ಲರೂ ಇರಬೇಕು ಅಂತ ಆಸೆ ಪಡೋರಿ. ನಾನಾದ್ರೆ ಬೇರೆ ಏನು ನಾನು ಇರಬೇಕು ಅಂತ ಆಸೆ ಪಡೋಳಿ. ನಾನು ಯಾರಿಗೂ ಸಾವು ಬಯಸಕ್ಕಿಲ್ಲಕ್ಕಂತ ಭಾವಿಸಕ್ಕಿಲ್ಲ. ಇವತ್ತು ನಾಗರ ಪಂಚಮಿ ಮಾಡೀವಿ ಬಂದು ಆ ತಾಯಿನ ಕೇಳ್ಕೊಂಡಿದ್ದಕ್ಕೆ ಹೆಂಗೆ ಒಳ್ಳೇದಾಯ್ತು. ಈ ವರ್ಷ ದಿನ ಕಳ್ದೋಯ್ತು. ಮುಂದಿನ ವರ್ಷಕ್ಕೆ ನಾನು ನೀಟಾಗಿ ಹಿಂಗೆ ನಾಗರ ಪಂಚಮಿ ಮಾಡ್ತೀನಿ. ಯವ್ವೋ ಏಟೋ ತಲೆ ನಿಂತಿರಿ ಪಟ ತಗೊಬರ್ರಿ ಉಂಡೆಗಳನ್ನ. ನಾಗಪ್ಪ ನಾ ನಿನ್ನ ನಂಬಿದೆ ಉಂಡೆಗಳು ತಿನ್ನೋಕೆ ಬಂದಿದೆ. ನಾಗಪ್ಪ ನಾ ನಿನ್ನ ನಂಬಿದೆ ಉಂಡೆಗಳು ತಿನ್ನೋಕೆ ಬಂದಿದೆ. ನಾಗರ ಪಂಚಮಿ ಮಾಡುತ್ತೀವಿ ಉಂಡೆಗಳು ನಾವು ತಿನ್ನುತ್ತೀವಿ. ನಾಗರ ಪಂಚಮಿ ಮಾಡುತ್ತೀವಿ ಉಂಡೆಗಳು ನಾವು ತಿನ್ನುತ್ತೀವಿ. ನಾಗರ ಪಂಚಮಿ ಮಾಡಿದೆ ನಮ್ಮವ್ವ ಮಾಡ್ತಾವಳೆ. ಅಲ್ಲಿ ನಿಂತ್ಕೊಂಡು ಯವ್ವ ನಿನ್ ಮಗಂಗೆ ಏನವ ಅವಸರ? ಇನ್ನ ಹಾಲು ಇದಿಲ್ಲ ಏನಿಲ್ಲ. ಏನ್ ಒಯ್ಕಂತಾರಪ್ಪ ಬಾರೆ ಸುಧಕ್ಕ ಇಬ್ರು ಸೇರಿ ಹಾಲು ಇದ್ಬಿಟ್ಟು ಮತ್ತೆ ಕಾಲ ಇರ್ಬಿಟ್ಟು ಹೋಗಮಂತೆ ಬಾ. ನಿನ್ ಮಗ ಒಂದೇ ಸಣ್ಣ ಒಯ್ಕಂತೈತೆ ವೈದವಳು. ಲಾಡು ಬಗೆನು ಉಂಡ ಬಗೆನು ಒಂದು ಹಾಡು ಹೇಳ್ತೈತೆ. ನಡಿಯವ ತಾಯಿ ನಡಿ. ಹಾಯ್ ವೀಕ್ಷಕರೇ ಇವತ್ತು ಏನಂದ್ರ ನಿಂತಾಗ ವಿಡಿಯೋ ಮಾಡಿಬಿಟ್ಟಿನ್ರಿ. ಸ್ವಲ್ಪನಾರು ಎಡಿಟಿಂಗ್ ಮಾಡ್ಬೇಕಿತ್ತು. ನಮ್ಗೆ ಆಡಂಬರದ್ದೆಲ್ಲ ಬರಲ್ರಿ. ಹೆಂಗ್ ಬರುತ್ತಾ ಹಂಗ ಮಾಡ್ಬಿಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತೆಲ್ಲರೂ ಯಾರ್ಯಾರು ಉತ್ತರ ಕಾಲೇರಿಗೆ ಹೋಗಿದ್ರಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಉತ್ತರ ಕರ್ನಾಟಕದ ಹೊಸಪೇಟೆ ಸೈಡು ಎಲ್ಲರೂ ಇವತ್ತು ಉತ್ತರ ಕಾಲೇರ್ದು ಬಂದಾರ ಉಂಡೆಗಳು ಮಾಡಾರ. ನೆನ್ನೆನೂ ಮಾಡಾರ. ನೆನ್ನೆಯಿಂದನೇ ಶುರು ಮಾಡಿರ್ತಾರೆ. ನೆನ್ನೆ ಚೌತಿ ಅಲ್ಲ ನೆನ್ನೆ ನಾಗರ ಪಂಚಮಿ ಚೌತಿ. ನೆನ್ನೆ ಇವತ್ತು ಒಂದು 6 ಗಂಟೆನೂ ಹಾಲೇರಿತಾನೆ ಇರ್ತಾರೆ. ಅದಕ್ಕೆ ನಾವು ಇವತ್ತು ಬಂದೀವ್ರಿ. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಹಿಂಗೆ ರೀ ಬರೋದು. ನಾವು ಮೈಸೂರು ಮಂಡ್ಯ ಸೈಡ್ ಆಗಿರೋದ್ರಿಂದ ಇದೆಲ್ಲ ನಾವು ಮಾಡಲ್ಲ. ಯಾಕಂದ್ರೆ ಗೌರಿ ಹಬ್ಬ ಗಣೇಶ ಹಬ್ಬ ನಾಳೆ ಅಂದ್ಬಿಟ್ಟು ಮಾಡಿರ್ತೀವಿ. ನನಗೆ ಈ ಕಡೆ ನನಗೆ ಜನಗಳು ಹೇಳಿದ್ದು ತಿಳ್ಕೊಂಡು ನಾನು ಇಷ್ಟಾರು ಮಾಡೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಹೆಂಗೆ ಮಾಡಿರ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮ್ಮ ಕಡೆ ಗೌರಿ ಹಬ್ಬದ ಹೆಂಗೆ ಮಾಡ್ತೀನಿ ಅನ್ನೋದು ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.